ಅವರು ನಾನು ಆರಂಭ ಮಾಡಿದ್ದು ಕಾಳಿ ಜಲವಿದ್ಯುತ್ ಯೋಜನೆ ನಿಜವಾಗಿ ಜೋಯ್ಡಾದಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಮೊದಲ ಸಾವಯವ ಕೃಷಿ ತಾಲೂಕು ಅಂತ ಹೇಳಿ ಜೋಯ್ಡಾವನ್ನು ಗುರುತಿಸಿದವಾಗ ಸರ್ಕಾರನೇ ಘೋಷಣೆ ಮಾಡಿತು. ನಮಗೆ ಬಹಳ ಸಂತೋಷ ಆಗಿತ್ತು. ಅದರೊಳಗೆ ಇವರು ರೇಡ್ಕರ್ ಅವರ ಪಾತ್ರ ಎಷ್ಟಿದೆ ಅನ್ನೋದನ್ನು ಅವರು ಹೇಳಿದರು. ಬಹುಶಃ ಈ ವಿಷಯದಲ್ಲಿ ಸಾವಯವ ಕೃಷಿಯನ್ನು ನಮ್ಮ ಜಿಲ್ಲೆಯಲ್ಲಿ ವಿಕಸನ ಮಾಡಿದರೆ, ಹೆಚ್ಚಿಸಿದರೆ ಬಹುಶಃ ಜಿಲ್ಲೆಯಲ್ಲಿ ಬೇರೆ ಯಾವುದೇ ಯೋಜನೆಯೂ ಬೇಡ, ಕೃಷಿ ಪ್ರಧಾನ ಎಷ್ಟು ಭೂಮಿ ಉಳಿದಿದೆ ಅರಣ್ಯ ಹೊರತುಪಡಿಸಿ ಆ ಎಲ್ಲ ಭೂಮಿಯನ್ನು ನಾವು ಕೃಷಿಯಲ್ಲಿ ಬಳಸಿಕೊಂಡ್ರೆ ನಮ್ಮ ಜಿಲ್ಲೆಯ ಉದ್ಯೋಗದ ಸಮಸ್ಯೆ ಪರಿಹಾರ ಆಗ್ತದೆ. ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡುವ ಅವಶ್ಯಕತೆ ಇದೆ. ಪರಿಸರ ಸ್ನೇಹಿ ಪ್ರವಾಸೋದ್ಯಮ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೇಳಿ ಮಾಡಿಸಿದಂಥ ಒಂದು ಪ್ರದೇಶ. ನೀವು ಸಾಧ್ಯ ಆದರೆ ಯೂಟ್ಯೂಬಲ್ಲಿ ನನ್ನ ಅನೇಕ ವಿಡಿಯೋಸ್ ಇದ್ದಾವೆ, ನೀಲ್ ಮೈಂಡ್ ಅಂತ, ಅಲ್ಲಿ ನಾವು ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ. ನಮ್ಮಲ್ಲಿ ಯಾವ್ಯಾವ ರೀತಿಯ ಪ್ರವಾಸೋದ್ಯಮ ಸಾಧ್ಯ? ಧಾರ್ಮಿಕ ಪ್ರವಾಸೋದ್ಯಮ, ಸಮುದ್ರ ಅಡ್ವೆಂಚರ್ ಪ್ರವಾಸೋದ್ಯಮ. ಯಾಕಂತ ಹೇಳಿದರೆ ನಮ್ಮಲ್ಲಿ ಟ್ರೆಕ್ಕಿಂಗು ಹೈಕಿಂಗು ಮಾಡಲಿಕ್ಕೆ ನಮಗೆ ಕೇರಳದಲ್ಲೆಲ್ಲ ಅಂಥ ಪ್ರವಾಸೋದ್ಯಮ ಇದೆ. ನಮ್ಮಲ್ಲಿ ಪಕ್ಷಿ ವೀಕ್ಷಣೆ, ವಿಶಾಲವಾದ ಕಾಂಡ್ಲ ಪ್ರದೇಶಗಳಿದ್ದಾವೆ. ಕಾಳಿ ನದಿ ಬಗ್ಗೆ ಹೇಳೋದಿದ್ರೆ ಈಗ ಕಾಳಿ ನದಿಯ ಅಳಿವೆಯನ್ನು ನಾವು CVCA ಅಂದರೆ ಕ್ರಿಟಿಕಲಿ ವಲ್ನರಬಲ್ ಕೋಸ್ಟಲ್ ರೀಜನ್ ಅಂತ ಹೇಳಿ ಘೋಷಣೆ ಮಾಡಿಸಾಗಿದೆ. ಅಂದರೆ ಆ ಪ್ರದೇಶದಲ್ಲಿ ಯಾವುದೇ ಹೊಸ ಯೋಜನೆಗಳನ್ನು ತರುವಂತಿಲ್ಲ. ಯಾಕಂದರೆ ಅದು ಜೀವವೈವಿಧ್ಯದ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ ಅತಿ ಸೂಕ್ಷ್ಮ ಪ್ರದೇಶ ಅಂತ ಈಗಾಗಲೇ ಘೋಷಣೆ ಆಗಿದೆ. ಈ ವಿಷಯಗಳನ್ನು ರೇಡ್ಕರ್ ಅವರು ತುಂಬ ಚೆನ್ನಾಗಿ ಮಂಡನೆ ಮಾಡಿದರು. ನಾಗೇಂದ್ರ ಅವರು ಬಹಳಷ್ಟು ವಿಷಯಗಳನ್ನು ಹೇಳಿದರು. ಪ್ರಾನ್ ಕಲ್ಚರ್ನಿಂದ ಆದಂತಹ ಸಭೆಗೆ ಯಾವ ರೀತಿಯಿಂದ ಪರಿಣಾಮ ಆಗಬಹುದು ಅನ್ನೋದನ್ನು ಮೊದಲೇ ನೋಡಿಕೊಂಡು ಅವರು ಹೋರಾಟನ ನಡೆಸಿದರು. ಇಂಥ ಅನೇಕ ಹೋರಾಟ, ಇಡೀ ದೇಶದಾದ್ಯಂತ ಹೋರಾಟ, ಕರಾವಳಿ ತೀರದಲ್ಲಿ ಹೋರಾಟ ನಡೆದವಾಗ ಒಂದು ಕಾನೂನೇ ಬಂತು, ಅಕ್ವಾಕಲ್ಚರ್ ಅಥಾರಿಟಿ ಆ್ಯಕ್ಟ್ ಬಂತು. ಜಿಲ್ಲಾಧಿಕಾರಿಗಳನ್ನು ಅಕ್ವಾಕಲ್ಚರ್ ಅಥಾರಿಟಿಗೆ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರನ್ನಾಗಿ ನೇಮಿಸಿದರು. ಬಹಳ ಚೆನ್ನಾಗಿ ಆ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದರು. ಹಾಗೆಯೇ ನಮ್ಮ ಕೋರ್ವೇಕರ್ ಅವರು ಪಶ್ಚಿಮ ಘಟ್ಟದ ಸಮಸ್ಯೆಗಳನ್ನು ವಿಶೇಷವಾಗಿ ಬಹಳ ಮಹತ್ವದ ವಿಷಯವನ್ನು ಹೇಳಿದರು. ಇಡೀ ವಿಶ್ವದಲ್ಲದವರಿಂದ ಬಂದು ನಮ್ಮ ಭೂಮಿಯನ್ನು ಕಬಳಿಸಿ ನಮ್ಮ ಪ್ರದೇಶದ ಜನರು ನಮ್ಮ ಊರನ್ನು ಬಿಟ್ಟು ಹೊರಗೆ ಹೋಗುವಂತೆ ಮಾಡುವಂಥ ಒಂದು ಯೋಜನೆಗಳಾಗಿವೆ. ಯಾಕಂತ ಹೇಳಿದರೆ ನಾನು ಆರಂಭದಲ್ಲೇ ಕೆಲ ವಿಷಯಗಳನ್ನು ಹೇಳಿದೆ. ನಮ್ಮ ಯಾವ ಯೋಜನೆಗಳಲ್ಲೂ ನಮ್ಮ ಜನ ಸೇವೆ ಸಲ್ಲಿಸ್ತಾ ಇಲ್ಲ, ಎಲ್ಲ ಹೊರಗಿನವರೇ ಬಂದ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವು ಯಾವುದು ನಮಗೆ ಪೂರಕವಾದದ್ದಲ್ಲ. ನಮಗೆ ಬೇಕಾಗಿರುವುದು ಶೈಕ್ಷಣಿಕ ಪ್ರಗತಿ. ದಕ್ಷಿಣ ಕನ್ನಡವನ್ನು ಸಮಗ್ರವಾಗಿ ಚಿತ್ರಣ ಕೊಟ್ಟಿದ್ದಾರೆ. ಯಾಕೆ ಅವರು ಹೋರಾಟದಲ್ಲಿ ತೊಡಗಿಕೊಂಡಿದ್ರು, ಆದ್ದರಿಂದ ಅವರಿಗೆ ಏನೇನು ನಡೆದಿದೆ ಅನ್ನೋದು ಗೊತ್ತಿದೆ. ಈಗ ಮುಂದೆ ಏನು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಈಗಾಗಲೇ ಅವರು ಹೇಳಿದ ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ಮೂಲತಃ ನಾವು ಕೈಗಾರಿಕೆಗಳು, ಕಿರು ಕೈಗಾರಿಕೆಗಳನ್ನು ಮಾಡಬೇಕು. ಪ್ರವಾಸೋದ್ಯಮಕ್ಕೆ, ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಬೇಕು. ಉತ್ತಮ ಶೈಕ್ಷಣಿಕ ವ್ಯವಸ್ಥೆ ಆಗಬೇಕು, ಉತ್ತಮ ವೈದ್ಯಕೀಯ ವ್ಯವಸ್ಥೆ ಸಿಗಬೇಕು. ಇವೆಲ್ಲ ಇದ್ದರೆ ಪ್ರವಾಸಿಗರು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾರೆ. ಯಾಕಂತ ಹೇಳಿದರೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಆಗ್ತಾ ಇದೆ. ರೋಡ್ ಕೆಟ್ಟಿದ್ದಾವೆ, ಆದರೆ ರೋಡ್ ಆಗಿದ್ದಾವೆ. ವಿಮಾನ ನಿಲ್ದಾಣ ಬರ್ತದೆ ಅಂತೆ, ಅದು ಬಂದರೆ, ರೈಲ್ವೆನೂ ಬಂದರೆ, ನಮ್ಮ ರಸ್ತೆಗಳನ್ನು ಸುಧಾರಣೆ ಮಾಡಿದರೆ ನಮಗೆ ಯಾವುದೂ ದೊಡ್ಡ ಯೋಜನೆಗಳು ಬೇಡವೇ ಬೇಡ. ನಮಗೆ ಬೇಕಾಗಿರೋದು ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಟು ನಾವು ಜನರನ್ನು ಆಕರ್ಷಿಸುವಂಥ ಒಂದು ವ್ಯವಸ್ಥೆ ಆಗಬೇಕು. ಈ ಒಂದು ಗೋಷ್ಠಿ ಬಹುಶಃ ಈ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದಿರುವುದು ನಮಗೆಲ್ಲ ಬಹಳ ಸಂತೋಷ ಆಗಿದೆ. ನಾವು ಈ ಸಂಬಂಧದಲ್ಲಿ ರೋಹಿದಾಸ್ ನಾಯಕ್ ಅವರನ್ನು ಅಭಿನಂದಿಸ್ತೇವೆ. ಯಾಕಂತ ಹೇಳಿದರೆ ಅವರು ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸಾಹಿತ್ಯ ಘಟಕದ ಅಧ್ಯಕ್ಷರಾಗಿದ್ದಾವಾಗಿನಿಂದ ನಾವು ಅವರ ಜೊತೆಗೆ ನಿಂತು ಅನೇಕ ಉಪನ್ಯಾಸಗಳನ್ನು, ಪ್ರಸ್ತುತ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅವರ ಈ ಅಧ್ಯಕ್ಷತೆಯಲ್ಲಿ ಈ
ಒಂದು ಚಟುವಟಿಕೆ ನಡೆದಿರೋದು, ಈ ಗೋಷ್ಠಿ ನಡೆದಿರೋದು, ಈ ವಿಷಯ ಮಂಥನ ನಡೆದಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಸಂಘಟಕರ ಪರವಾಗಿ ಈ ಎಲ್ಲ